ಒಂದು ಕಡೆ ಈಗ ಬೆಂಗಳೂರಲ್ಲಿ ನಾವು ನೆಹರು ತಾರಾಲಯದಿಂದ ಒಂದಷ್ಟು ವಿಚಾರಗಳನ್ನು ಗಮನಿಸ್ತಾ ಇದ್ವಲ್ಲ, ಈಗ ಅಲ್ಲಿ ಮೋಡ ಅಡ್ಡ ಇರುವಂಥ ಕಾರಣಕ್ಕಾಗಿ ಅಷ್ಟು ಕ್ಲಿಯರಾಗಿ ನಮಗೆ ಕಾಣಿಸ್ತಾ ಇಲ್ಲ, ಅದರ ಎಕ್ಸ್ಪೀರಿಯನ್ಸ್ ನಮಗೆ ಆಗ್ತಾ ಇಲ್ಲ. ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು. 11 ಗಂಟೆ ನಂತರದಲ್ಲಿ ಎಕ್ಸಾಕ್ಟಾಗಿ ರೆಡ್ ಕಲರಲ್ಲಿ ಮೂನ್ ಅಪಿಯರ್ ಆಗುತ್ತೆ, ಆಗ ಕಣ್ತುಂಬಿಕೊಳ್ಬೇಕು ಅಂತೇಳಿ ಭಾಳಷ್ಟು ಬೇರೆ ಬೇರೆ ಭಾಗಗಳಿಂದ ಕೂಡ ನೆಹರು ತಾರಾಲಯಕ್ಕೆ ಜನ ಬರ್ತಾ ಇದ್ದಾರೆ. ಆಮೇಲೆ ಈಗ ದಾವಣಗೆರೆ, ಧಾರವಾಡ, ನೆಲಮಂಗಲ, ಯಾದಗಿರಿ 4 ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ. 4 ಕಡೆ ಜನರು ಈಗ ಭಾಳ ಕಾತರದಿಂದ ನೋಡ್ತಾ ಇದ್ದಾರೆ. ಯಾಕಂತಂದರೆ ಈಗ ಮಿಸ್ ಆದರೆ ಮತ್ತೆ ಡಿಸೆಂಬರ್ 31, 2028 3 ವರ್ಷಗಳ ಕಾಲ ಈ ಒಂದು ಚಂದ್ರಗ್ರಹಣ ಮತ್ತೆ ಹೀಗೆ 2026ರಲ್ಲಿ ಮುಂದಿನ ವರ್ಷ ಏನೋ ಆಗುತ್ತೆ. ಬಟ್ ಆದರೆ ಭಾರತದಲ್ಲಿ ಇದು ಗೋಚರ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಭಾರತದಲ್ಲಿ ಕಾಣಿಸ್ಕೊಳ್ಳೋದು ಯಾವಾಗ ಅಂತಂದರೆ 3 ವರ್ಷ ಆದಮೇಲೆ. ಅಲ್ಲಿವರೆಗೂ ಕೂಡ ಈಗ ತಮ್ಮ ಫೋನ್ಗಳಲ್ಲಿ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತೇಳಿ ಅದನ್ನು ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ನಾವು ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ಥರ ಚಂದ್ರ ಕಾಣಿಸ್ತಾ ಇದ್ದಾನೆ ಅನ್ನುವಂಥ ದೃಶ್ಯಗಳನ್ನು ಲೈವ್ ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಗಲೇ ಕೂಡ ನಾವು ನೋಡ್ತಾ ಇದ್ದೀವಿ ಮುಂಬೈ, ಇರಾಕು, ಆಮೇಲೆ UAE ಆ ಭಾಗದಲ್ಲೆಲ್ಲ ಈಗ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಆಮೇಲೆ ಎಕ್ಸಾಕ್ಟಾಗಿ ಈಗ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಲವು ಭಾಗದಲ್ಲಿ ಮಳೆ ಆಗಿರುತ್ತೆ, ಇಲ್ಲಿ ಆಗಿರಲ್ಲ. ಅದೇ ಥರ ಇಲ್ಲಿ ಈಗ ಎಲ್ರಿಗೂ ಒಂದೇ ಸಲ ಕಾಣಿಸ್ಬೇಕು ಅಂತ ಏನಿಲ್ಲ. ಒಂದೊಂದು ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲಿ ಆ ಬದಲಾವಣೆ, ಆ ಒಂದು ಚೇಂಜಸ್ಸು ಮೂನಲ್ಲಿ ಆಗ್ತಾ ಇರುವಂಥ ಆ ಚೇಂಜಸ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಆ ಥರ ಈಗ ಬೇರೆ ಬೇರೆ ಭಾಗದಲ್ಲಿ ಸದ್ಯ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ, ಹೇಗೆ ಯಾವ ಬಣ್ಣದಲ್ಲಿದ್ದಾನೆ, ಈ ಗ್ರಹಣದ ಕ್ರಿಯೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಒಂದು ದಾವಣಗೆರೆ, ಒಂದು ಧಾರವಾಡ, ಒಂದು ನೆಲಮಂಗಲ ಮತ್ತು ಯಾದಗಿರಿ ಎಲ್ಲರೂ ಕೂಡ ಭಾಳ ಕಾತರದಿಂದ ಇದನ್ನು ಕಣ್ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಟೆಲಿಸ್ಕೋಪಲ್ಲೇ ನೋಡಬೇಕು ಅಥವಾ ಆ ಥರದ್ದೆಲ್ಲ ಏನಿಲ್ಲ, ಬರಿಗಣ್ಣಲ್ಲೇ ನೋಡ್ಬೋದು. ಯಾಕಂತಂದರೆ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ. ಸಹಜವಾಗಿ ನಾರ್ಮಲ್ ಡೇಯಲ್ಲಿ ನಾವು ಚಂದ್ರನ ನೋಡೋದಕ್ಕೂ ಈಗ ರಕ್ತ ಚಂದ್ರಗ್ರಹಣದ ದಿನದಂದು ಇವತ್ತು ನೋಡೋದಕ್ಕೂ ಒಂದಷ್ಟು ಚೇಂಜಸ್ ಇರುತ್ತೆ. ಯಾಕಂತಂದರೆ ಮುಂಚೆ ಎಲ್ಲ ನಾವು ಚಂದ್ರನ ನೋಡಿದ್ದೀವಿ, ಏನು ಚಂದ್ರನ ನೋಡೇ ಇಲ್ಲ ಅಂತೇನಿಲ್ಲ. ಬಟ್ ಆದರೆ ಇವತ್ತಾಗ್ತಾ ಇರುವಂಥ ಈ ಗ್ರಹಣದ ಸಂದರ್ಭದಲ್ಲಿ ಚಂದ್ರ ಹೇಗೆ ಕಾಣಿಸ್ತಾರೆ ಅಂತ ಈಗ ಜರ್ಮನಿಯ ಲೈವ್ ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಈಗ ಭೂಮಿಯ ನೆರಳು ಅರ್ಧ ಭಾಗ ಬಿದ್ದಿರುವಂಥ ಕಾರಣಕ್ಕಾಗಿ ಅರ್ಧ ಚಂದ್ರ ಅಲ್ಲಿ ಕಾಣಿಸ್ತಾ ಇಲ್ಲ, ಕೇವಲ ಅರ್ಧ ಚಂದ್ರ ಕಾಣಿಸ್ತಾ ಇರೋದು. ಇದು ಜರ್ಮನಿಯಲ್ಲಿ ಈ ಥರದ ಚಂದ್ರ ಕಾಣಿಸ್ತಾ ಇದ್ದಾನೆ. ಆಮೇಲೆ ಈಗ ನಾವು ಬೆಂಗಳೂರು ಮತ್ತು ಬೇರೆ ಬೇರೆ ಊರುಗಳಲ್ಲಿ ವಿಜುವಲ್ಸ್ ನೋಡ್ತಾ ಇದ್ವಲ್ಲ, ಅಲ್ಲಿ ಕಂಪ್ಲೀಟಾಗಿ ನಮಗೆ ಫುಲ್ ಕಾಣಿಸ್ತಾ ಇದೆ. ಬಟ್ ಕೆಲವು ಕಡೆ ಕೆಲವು ಥರ ಅದಕ್ಕೆ ಹೇಳ್ತಾ ಇದ್ದಿದ್ದು, ಈಗ ಎಲ್ಲ ಕಡೆನೂ ಒಂದೇ ಥರ ಕಾಣಿಸ್ಬೇಕು, ಇದೇ ಥರ ಇರಬೇಕಂತ ಏನಿಲ್ಲ. ಆ ಒಂದು ಟೈಮ್ನ ಅನುಸಾರವಾಗಿ ಏನು 1 ಗಂಟೆ 22 ನಿಮಿಷಗಳ ಕಾಲ, 11 ಗಂಟೆಯಿಂದ 12 ಗಂಟೆ 22 ನಿಮಿಷದವರೆಗೂ ಇರುತ್ತಲ್ಲ, ಆ ಟೈಮಲ್ಲಿ ಕೆಂಪು ಕಲರಲ್ಲಿ ರಕ್ತ ಚಂದ್ರಗ್ರಹಣ ಗೋಚರ ಆಗುತ್ತೆ. ಬಟ್ ಈಗ ಜರ್ಮನಿಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಆ ಚೇಂಜಸ್ ನೋಡ್ಬೋದು ನೀವು. ಆಗಲೇ ಹಾಫ್ ಮೂನ್ ಏನಿತ್ತು, ಈಗ ಅದು ಕಂಪ್ಲೀಟ್ ಬರ್ತಾ 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 ಬ್ಲಾಕ್ ಆಗ್ತಾ ಇದೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈಗ ಅಲ್ಲೂ ಕೂಡ ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ 11 ಗಂಟೆ ನಂತರದಲ್ಲಿ ಬಹುಶಃ ನೀವೇನಾದರೂ ಚಂದ್ರನ ನೋಡಿದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ, ಅದರ ಅನುಭವ ಆಗುತ್ತೆ, ಅದರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕೆ ರಕ್ತ ಚಂದ್ರ ಗ್ರಹಣ ಅಂತ ಕರೀತಾರೆ? ಈ ವೈಜ್ಞಾನಿಕ ಕಾರಣಗಳನ್ನು ನಾವು ಹೇಳಿದಾಗ ಈ ಎಕ್ಲಿಪ್ಸ್ ಅಂತ ಎಲ್ಲ ಏನು ಹೇಳ್ತೀವಿ, ಅದೊಂದು ನಾರ್ಮಲ್ ಸಾಮಾನ್ಯ ಪ್ರಕ್ರಿಯೆ ಅದು. ಅಂದರೆ ಸೈಂಟಿಸ್ಟ್ಗಳೇನು ಅದನ್ನು ವಾವ್ ಅಂತ ಏನು ನೋಡಲ್ಲ. ಯಾಕಂತಂದರೆ ಅವರು ಇದ್ರ ಬಗ್ಗೆನೇ ಸ್ಟಡಿ ಮಾಡಿರ್ತಾರೆ. ಆಮೇಲೆ ಮುಂಚೆಯಿಂದಲೂ ಕೂಡ ಇದನ್ನೇ ಓದ್ಕೊಂಡು ಬಂದಿರ್ತಾರೆ. ಅವರು ಅದನ್ನು ಅಷ್ಟು ನಂಬೋದಿಲ್ಲ. ಆದರೆ ಆಧ್ಯಾತ್ಮದ ವಿಚಾರಕ್ಕೆ ಯಾರು ನಂಬಿಕೆ ಇಟ್ಟಿರ್ತಾರೆ, ಯಾರು ಅದನ್ನು ಪಾಲಿಸ್ತಾರೆ, ದೇವರು, ದಿಂಡ್ರು, ಪೂಜೆ ಪುನಸ್ಕಾರ ಇವರೆಲ್ಲ ಮಾಡ್ತಾರೆ, ಅವರು ಸ್ವಲ್ಪ ಈ ಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ಮಹತ್ವವನ್ನು ಅದಕ್ಕೆ ಕೊಡ್ತಾರೆ. ಅಂದರೆ ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಗ್ರಹಣದ ಸಂದರ್ಭದಲ್ಲಿ ಮಡಿ ಮೈಲಿಗೆ ಇದೆಲ್ಲ ಸ್ವಲ್ಪ ಪಾಲನೆ ಮಾಡ್ತಾರೆ. ಈಗ ಅದೇ ಕಾರಣಕ್ಕಾಗಿಯೇ ದೇವಸ್ಥಾನಗಳನ್ನು ಕೂಡ ಕೆಲವೊಂದಷ್ಟು ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗಿದೆ. ಅಲ್ಲಿಗ ಭಕ್ತರಿಗೆ ಅವಕಾಶ ಇರೋದಿಲ್ಲ, ದೇವರ ದರ್ಶನ ಇರೋದಿಲ್ಲ, ಯಾತ್ರದ್ದು ಇರೋದಿಲ್ಲ. ಅದಾದಮೇಲೆ ನಾಳೆ ಈ ಗ್ರಹಣ ಮುಕ್ತಾಯ ಆದಮೇಲೆ ಒಂದ್ಸ ದೇವಸ್ಥಾನವನ್ನು ಶುದ್ಧೀಕರಣ ಮಾಡ್ತಾರೆ. ಶುದ್ಧೀಕರಣ ಆದಮೇಲೆ ಹೋಮ ಹವನ ಪೂಜೆ ಪುನಸ್ಕಾರಗಳು, ವಿಶೇಷ ಪೂಜೆಗಳು ಅದೆಲ್ಲ ಸಲ್ಲಿಕೆ ಆದ ನಂತರದಲ್ಲಿ ಎಂದಿನಂತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಸದ್ಯ ಈಗ ಜೆರುಸಲೆಮ್ನ ವಿಡಿಯೋ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತೇಳಿ. ಈಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಚಂದ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಜೆರುಸಲೆಮ್, ಇಸ್ರೇಲ್ನ ಜೆರುಸಲೆಮ್, ಅಲ್ಲಿನ ಲೈವ್ ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲೂ ಕೂಡ ನೀವು ಗಮನಿಸ್ಬೋದು ನೋಡಿ, ಇಲ್ಲೂ ಹಾಫ್ ಮೂನು, ಅಂದರೆ ಅರ್ಧ ಭೂಮಿಯ ನೆರಳು ಬಿದ್ದಿದೆ, ಇನ್ನು ಅರ್ಧ ಚಂದ್ರ ಕಾಣಿಸ್ತಾ ಇದ್ದಾನೆ. ಇದು ಹೀಗೆ ಟೈಮ್ ಹೋದಂತೆಯೇ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ. ಅದಾದ ನಂತರದಲ್ಲಿ ಕೆಂಪು ಬಣ್ಣದಲ್ಲಿ ಗೋಚರ ಆಗೋದಕ್ಕೆ ಶುರು ಆಗುತ್ತೆ. ಸದ್ಯ ಈಗ
ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಈಗ ನೀವು ಬೆಂಗಳೂರಲ್ಲಿ ಯಾರಿದ್ದೀರಿ, ಆಮೇಲೆ ಬೇರೆ ಬೇರೆ ಊರುಗಳಲ್ಲಿ ಯಾರಿದ್ದೀರಿ, ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಭಾಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂತಂದರೆ ಈ ಥರದ ದೃಶ್ಯವನ್ನು ನಾವು ಕಣ್ತುಂಬ್ಕೊಳ್ಬೇಕಂತಂದರೆ ಮತ್ತೆ 3 ವರ್ಷದವರೆಗೂ ಕೂಡ ಕಾಯಬೇಕು. ಸಹಜವಾಗಿ ಮುಂದಿನ ವರ್ಷ ಕೂಡ ಆಗುತ್ತೆ, ಮಾರ್ಚ್ ಸಂದರ್ಭದಲ್ಲೇನೋ ಆಗುತ್ತೆ. ಆದರೆ ಆಗ ಭಾರತದಲ್ಲಿ ಈ ಒಂದು ಗ್ರಹಣ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ 2028 ಡಿಸೆಂಬರ್ 31ಕ್ಕೆ ಮತ್ತೆ ಈ ಥರದ ಒಂದು ಸನ್ನಿವೇಶ ಅಥವಾ ಈ ಥರದ ಒಂದು ದೃಶ್ಯ ಮತ್ತೆ ಮರುಕಳಿಸೋದು ಆವಾಗ 3 ವರ್ಷದವರೆಗೂ. ಸದ್ಯ ಇದನ್ನು ಭಾಳ ಕ್ಯೂರಿಯಸ್ ಆಗಿ ಆಮೇಲೆ ಒಂದಷ್ಟು ಬದಲಾವಣೆಗಳನ್ನು ನೋಡಬೇಕು ಅಂತ. ಯಾಕಂದರೆ ನಾ ಹೇಳ್ತಾ ಇದ್ದಲ್ಲ, ಡೈಲಿ ನಾವು ಚಂದ್ರನ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕಾರಣ ಇವತ್ತು ಆಗ್ತಾ ಇರುವಂತಹ ರಕ್ತ ಚಂದ್ರ ಗ್ರಹಣ ಏನಿದೆ, ಆ ಕಾರಣಕ್ಕಾಗಿ ಕೆಂಪು ಬಣ್ಣದಲ್ಲಿ ಚಂದ್ರ ಇವತ್ತು ಕಾಣಿಸ್ಕೊತಾನೆ. ಸದ್ಯ ಇಸ್ರೇಲ್ನಿಂದ ಲೈವ್ ವಿಜುವಲ್ಸ್ ನಾವೇ ನಿಮಗೆ ತೋರಿಸ್ತಾ ಇದ್ದೀವಿ, ಅಲ್ಲಿ ಹೇಗೆ ಚಂದ್ರ ಕಾಣಿಸ್ತಾ ಇದ್ದಾನೆ. ಆಮೇಲೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇವತ್ತು ನಡೀತಾ ಇರುವಂತಹ ಈ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಏನಿದೆ ಅದು ಎಲ್ಲರೂ ಕೂಡ ಕಣ್ತುಂಬ್ಕೊಳ್ಬೋದು ಭಾರತದೆಲ್ಲೆಡೆ. ಆಮೇಲೆ ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ಗ್ರಹಣ ಗೋಚರ ಆಗುತ್ತೆ, ಬರಿಗಣ್ಣಲ್ಲಿ ನೋಡ್ಬೋದು ಅನ್ನುವಂಥದ್ದು. ಸೂರ್ಯಗ್ರಹಣ ಎಲ್ಲ ಆದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಟೆಲಿಸ್ಕೋಪಲ್ಲೇ ನೋಡಬೇಕು, ಬರಿಗಣ್ಣಲ್ಲಿ ನೋಡಬಾರ್ದು. ಯಾಕಂತಂದರೆ ಕಣ್ಣಿಗೆ ನರಗಳು ಡ್ಯಾಮೇಜ್ ಆಗುತ್ತೆ, ನರ್ವ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಆಮೇಲೆ ಊಟ ಉಪಹಾರ ಇವೆಲ್ಲ ಸೇವಿಸುವಂಥದ್ದು, ಆಹಾರ ಸೇವನೆ ಮಾಡೋದು ಇದೆಲ್ಲ ನಿಷಿದ್ಧ ಅಂತ. ಅಂದರೆ ಮುಂಚೆಯಿಂದ ಮಾಡ್ಕೊಂಬಂದಿರೋರು ಅದನ್ನು ಫಾಲೋ ಮಾಡ್ತಾರೆ. ಬಟ್ ಈಗ ರಾತ್ರಿ ಹೊತ್ತಲ್ಲಿ ಸಂಭವಿಸ್ತಾ ಇರುವಂಥ ಈ ಚಂದ್ರಗ್ರಹಣ ಏನಿದೆ, ಕೆಲವರು ಮಹತ್ವ ಕೊಡ್ತಾರೆ, ಕೆಲವರು ಮಹತ್ವ ಕೊಡಲ್ಲ. ಅಂದರೆ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ ಅಷ್ಟೇ. ಈ ಥರದ್ದೆಲ್ಲ ಏನು ಅದೆಲ್ಲ ಭೂಮಿಲಿ ಆಗುವಂಥದ್ದು ಕಾಮನ್ ಪ್ರಕ್ರಿಯೆ ಇದು, ಇದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೊಡೋದು ಬೇಡ ಅಂತ ಕೆಲವರು. ಬಟ್ ಕೆಲವರು ಇಲ್ಲ, ಕಟ್ಟುನಿಟ್ಟಾಗಿ ಆ ಸಂದರ್ಭದಲ್ಲಿ ಆ ಗ್ರಹಣ ಕಂಪ್ಲೀಟ್ ಯಾವಾಗ ಶುರುವಾಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಲ್ಲಿವರೆಗೂ ಕೂಡ ಏನೂ ಸೇವನೆ ಮಾಡ್ದಂಗೆ ಕಟ್ಟುನಿಟ್ಟಾಗಿ ಕೆಲವರು ಪಾಲಿಸುವಂಥವ್ರು ಕೂಡ ಇದ್ದಾರೆ. ಬಟ್ ಯಾರು ನಂಬ್ತಾರೆ ಅವ್ರು ಅದನ್ನು ಹೇಳ್ತಾರೆ, ಯಾರು ನಂಬಲ್ಲ ಇದು ಮೂಢನಂಬಿಕೆ, ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಬಟ್ ತಿಂದೋರು ತಿಂತಾರೆ, ಬಿಟ್ಟೋರು ಬಿಡ್ತಾರೆ, ಅದು ಸೆಕೆಂಡ್ರಿ. ಈಗ ನೆಹರು ತಾರಾಲಯದಿಂದ ಲೈವ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ, ಬೆಂಗಳೂರಿನ ನೆಹರು ತಾರಾಲಯದಿಂದ. ಈಗ ಕಂಪ್ಲೀಟಾಗಿ ನೋಡಿ, ಇಲ್ಲೂ ಕೂಡ ಇನ್ನೇನು ಚಂದ್ರ ಆಲ್ಮೋಸ್ಟ್ ನೆರಳು ಹೇಗೆ ಭೂಮಿಯ ನೆರಳು ಬೀಳ್ತಾ ಇದೆ ಅಂತೇಳಿ ಆಗಲೇ ಒಂದಷ್ಟು ವೈಟಾಗಿ ಕಾಣ್ತಾ ಇದ್ದ ಚಂದ್ರ. ಬಟ್ ಈಗ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗ್ತಾ ಇದ್ದಾನೆ. ಆ ನೆರಳು 3 ಕೂಡ ಪ್ಯಾರಲಲ್ ಒಂದೇ ಲೈನಲ್ಲಿ ಬರುತ್ತೆ, ಸೂರ್ಯ, ಭೂಮಿ ಮತ್ತು ಚಂದ್ರ. ಆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಕಪ್ಪು ಬಣ್ಣದಲ್ಲಿ ಕಾಣಿಸ್ತಾನೆ. ಹಾಫ್ ಮೂನ್ ಇದ್ದಿದ್ದು ಫುಲ್ ಮೂನ್ ಇದ್ದಿದ್ದು ಆಫ್ ಆಯಿತು, ಆಫ್ ಇದ್ದಿದ್ದು ಕಂಪ್ಲೀಟಾಗಿ ಬ್ಲ್ಯಾಕ್ ಆಯಿತು. ಅದಾದ ನಂತರದಲ್ಲಿ ರೆಡ್ ಕಲರ್ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಟೈಮ್ ಏನಿದೆ 1 hour 22 minutes, ಆ ಸಂದರ್ಭದಲ್ಲಿ ಕೆಂಪು ಬಣ್ಣದಲ್ಲಿ ಚಂದ್ರ ಕಾಣಿಸ್ಕೊತಾನೆ. ಆಮೇಲೆ ಮಕ್ಕಳಿಗೆ ಎಲ್ರಿಗೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಯಾಕಂದರೆ ಸ್ಕೂಲಲ್ಲೆಲ್ಲ ಓದ್ತಾ ಇರ್ತಾರಲ್ಲ, ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳಿರುತ್ತೆ, ಅದ್ರ ಸಂಬಂಧಪಟ್ಟಂತೆ ಓದಿರ್ತಾರೆ. ಅವರಿಗೆ ಇದೊಂದು ಎಕ್ಸ್ಪೀರಿಯನ್ಸು, ಆ ಎಕ್ಸ್ಪೀರಿಯನ್ಸನ್ನು ಕಣ್ತುಂಬ್ಕೊಳ್ಬೇಕು ಅಂತ ನೆಹರು ತಾರಾಲಯಕ್ಕೆ ಜನರು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆಮೇಲೆ ಅವರಿಗೆ ಇದ್ರ ವಿಶೇಷತೆ ಏನು, ಯಾಕೆ ನಡೀತಾ ಇದೆ, ಹೇಗೆ ನಡೆಯುತ್ತೆ, ಎಷ್ಟೊತ್ತವರೆಗೂ ನಡೆಯುತ್ತೆ, ಹೇಗಿರುತ್ತೆ ಇದರ ಪ್ರೊಸೀಜರು, ಇದೆಲ್ಲ ಕೂಡ ನೆಹರು ತಾರಾಲಯದ ಸಿಬ್ಬಂದಿಗಳು ಕೂಡ ಅಲ್ಲಿ ಬಂದಂಥವರಿಗೆ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಟೆಲಿಸ್ಕೋಪ್ಗಳ ಮೂಲಕ ಅವರು ನೋಡ್ತಾ ಇದ್ದಾರೆ, ಆಮೇಲೆ ಬರಿಗಣ್ಣಲ್ಲಿಯೂ ಕೂಡ ನೋಡ್ಬೋದು. ಅದೊಂದು ಅಡ್ವಾಂಟೇಜು. ಯಾಕಂತಂದರೆ ಸಹಜವಾಗಿ ಗ್ರಹಣ ಆದಂಥ ಸಂದರ್ಭದಲ್ಲಿ ಯಾರು ಕೂಡ ಬರಿಗಣ್ಣಲ್ಲಿ ನೋಡಬಾರ್ದು ಅಂತ ಕೆಲವೊಂದು ಗ್ರಹಣಗಳಿಗೆ ಹೇಳ್ತಾರೆ. ಇವತ್ತಾಗ್ತಾ ಇರುವಂಥ ಈ ರಕ್ತಚಂದ್ರ ಗ್ರಹಣಕ್ಕೆ ಆ ಥರದ್ದು ಯಾವುದೇ ರೀತಿಯಾದಂಥ ಏನೂ ಇಲ್ಲ, ಬರಿಗಣ್ಣಲ್ಲಿ ನೋಡ್ಬೋದು. ಸೊ ಏನು ತೊಂದರೆ ಇಲ್ಲ. ಹಾಗಾಗಿ ಈಗ ಈ ಒಂದು ನೈಸರ್ಗಿಕ ಪ್ರಕ್ರಿಯೆ ಏನಿದೆ ಅದನ್ನು ಜನರು ಕಣ್ತುಂಬಿಕೊಳ್ತಾ ಇದ್ದಾರೆ. ಒಂದು ಬೆಂಗಳೂರು ವಿಜುವಲ್ಸು, ಮತ್ತೊಂದು ಇಸ್ರೇಲ್ನ ಲೈವ್ ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಕಾಣಿಸ್ತಿದೆ ಡಿಫ್ರೆನ್ಸ್ ನೋಡ್ಬೋದು ನೀವು. ಈಗ ಚೇಂಜಸ್ ಹೇಗಾಗುತ್ತೆ ಅದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಒಂದೊಂದೇ ಬದಲಾವಣೆಗಳು ಹೇಗಾಗುತ್ತೆ ಗ್ರಹಣದ ಸಂದರ್ಭದಲ್ಲಿ ಅಂತ. ಆಮೇಲೆ ರಾತ್ರಿ ಆಗಿಲ್ವಂಥ ಕಾರಣಕ್ಕಾಗಿ ಎಲ್ಲರೂ ಇವತ್ತು ಹೇಳಿ ಕೇಳಿ ಭಾನುವಾರ ಬೇರೆ ಮನೇಲೇ ಇರ್ತಾರೆ, ಎಲ್ಲರೂ ಅದನ್ನು ಭಾಳ ಕ್ಯೂರಿಯಸ್ ಆಗಿ ಗಮನಿಸ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕೆಲವರು ಅದನ್ನೆಲ್ಲ ಈಗೆಲ್ಲ ಫೋಟೋ ಗಿಟೆಲ್ಲ ತೆಗೆದು ವಿಡಿಯೋ ಎಲ್ಲ ಮಾಡಿ ಸ್ಟೇಟಸ್ಗೆಲ್ಲ ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಬಟ್ ಈಗ ಎಕ್ಸಾಕ್ಟಾಗಿ 11 ಗಂಟೆ ಮೇಲೆ ಕಾಣಿಸುತ್ತಲ್ಲ ಚಂದ್ರ, ಅದು ಭಾಳ ಚೆನ್ನಾಗಿರುತ್ತೆ ಕಣ್ಣಿಗೆ ನೋಡೋದಕ್ಕೆ. ಅಂದರೆ ಅಷ್ಟು ಕ್ಲಿಯರಾಗಿ ನಾವು ಬದಲಾವಣೆಯನ್ನು ಗಮನಿಸ್ಬೋದು. ಗ್ರಹಣದ
ಒಂದು ಸಂದರ್ಭದಲ್ಲಿ ಆಗುವಂತಹ ಚಂದ್ರನ ಮೇಲೆ ಕೆಂಪು ಬಣ್ಣ ಹೇಗೆ ಬರುತ್ತೆ, ಕೆಂಪು ಬಣ್ಣದಲ್ಲಿ ಹೇಗೆ ಕಾಣುತ್ತೆ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಕೆಲವರಿಗೆ ಅದನ್ನು ಅಬ್ಸರ್ವ್ ಮಾಡ್ಬೋದು. ಬಟ್ ಇನ್ನು ಕೆಲವು ಟೆಲಿಸ್ಕೋಪಲ್ಲೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಂದರೆ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಒಂದು ಬೆಂಗಳೂರಿನ ನೆಹರು ತಾರಾಲಯದಿಂದ ಲೈವ್ ವಿಜುವಲ್ಸು, ಮತ್ತೊಂದು ಇಸ್ರೇಲ್ನ ಭಾಗದಿಂದ ಕೂಡ ಲೈವ್ ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ. ಕೇವಲ ಒಂದು ಕಡೆ ಅಲ್ಲ, ಎಲ್ಲ ಭಾಗದಲ್ಲೂ ಕೂಡ ಈಗ ಜನರು ಬಹಳ ಕ್ಯೂರಿಯಾಸಿಟಿಯಿಂದ, ಭಾಳ ಒಂದು ಎಕ್ಸೈಟ್ಮೆಂಟಿಂದ ಈ ಒಂದು ಅನುಭವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ.